Welcome you all, my dear students. We will see 5 more questions in fluid mechanics. Applications point ಅಲ್ಲಿ Bernoulli's application point ಅಲ್ಲಿ ನೋಡ್ತಾ ಇದೀವಿ. Venturimeter is advantageous because of Venturimeter ಎದಕ್ಕೆ advantageous ಅದ? First Venturimeter ಎಲ್ಲಿ ಯೂಸ್ ಮಾಡ್ತಿರೋ ಗೊತ್ತಲ್ಲ? ಹೆಂಗಿರ್ತದ ಅದು? ಹಿಂಗಿರ್ತದ, ಹಿಂಗ್ ಬಂದಿರ್ತದ, ಮತ್ತೆ ಇದು ಸ್ವಲ್ಪ ಡೈವರ್ಜಿಂಗ್ ಪಾರ್ಟ್ ಜಾಸ್ತಿ ಇರ್ತದ. ಇದು ಒಂದು ಇನ್ಸ್ಟ್ರೂಮೆಂಟ್. ಬಟ್ ಇದನ್ನ ಎಲ್ಲಿ ಕನೆಕ್ಟ್ ಮಾಡ್ತೀವಿ ಅಂತಂದ್ರೆ ಒಂದು ಪೈಪಿನ ನಡುಬರ್ಕ್ ಪೈಪ್ ಕಟ್ ಮಾಡ್ತೀವಿ. ಪೈಪ್ ಕಟ್ ಮಾಡಿ ಇದನ್ನ ಕನೆಕ್ಟ್ ಮಾಡ್ತೀವಿ. ಓಕೆ, ಇನ್ನು ಎಲ್ಲಿ ಮಾಡ್ತೀರಪ್ಪ ಅಂತ ನಿಮ್ಗೆ ಒಂದು ಎಕ್ಸಾಂಪಲ್ ಕೊಡ್ತೀನಿ. ಈಗ ಒಂದು ಊರದಪ್ಪ, ಯಾವ್ದೋ ಒಂದು ಊರದ, ಇಲ್ಲಿ ಇನ್ನೊಂದು ವೈ ಅನ್ನೋ ಒಂದು ಊರದ, ಎಕ್ಸ್ ಅನ್ನೋ ಒಂದು ಊರು. ಇವೆರಡರ ನಡುಬರ್ಕ ಒಂದು ದೊಡ್ಡದೊಂದು 5-6 ಕಿಲೋಮೀಟರ್ ಡಿಸ್ಟೆನ್ಸ್ ಒಳಗಡೆ ಪೈಪು ಬರೀಡ್ ಮಾಡಿಬಿಟ್ರು. ಬರೀಡ್ ಅಂದ್ರೆ ಏನೋ ಮಣ್ಣೊಳಗೆ ಮುಚ್ಚಾರ. ಈ ಪೈಪ್ ಏನ್ ಮಾಡ್ಬಿಟ್ರೆ ಮಣ್ಣೊಳಗೆ ಮುಚ್ಚಾರ. ಬಟ್ ನಿಮಗೆ ಗೊತ್ತಿಲ್ಲ ಇದು ಪೈಪ್ ಒಳಗಡೆ ಎಷ್ಟು ಡಿಸ್ಚಾರ್ಜ್ ಹೊಂಟದ ಅಂತೇಳಿ. ಅಂತ ಟೈಮ್ ಒಳಗಡೆ ಏನಾಗ್ತದ, ನೀವು ಒಳಗಡೆ ಹೋಗಿ ಅಂತ ನೋಡಕ್ ಬರಲ್ಲ. ಅದ್ರ ಸಲ ಏನ್ ಮಾಡ್ತೀನಿ, ಇಲ್ಲಿ ಸ್ವಲ್ಪ ಸ್ಮಾಲ್ ಪೈಪ್ ಕಟ್ ಮಾಡ್ತೀನಿ. ಕಟ್ ಮಾಡಿ ವೆಂಚುರಿಮೀಟರ್ ಇಲ್ಲಿ ಕನೆಕ್ಟ್ ಮಾಡ್ತೀನಿ. ಕನೆಕ್ಟ್ ಮಾಡಿ ವೆಂಚುರಿಮೀಟರ್ ಥ್ರೂ ಅದು ಹೋಗ್ತಿರ್ಬೇಕಾದ್ರೆ ನನಗೆ ಈ ವೆಂಚುರಿಮೀಟರ್ ಕೆಲವು ಸ್ಪೆಸಿಫಿಕೇಶನ್ಸ್ ಗೊತ್ತಿರೋದ್ರಿಂದ, CD ಮತ್ತೆ ಪ್ರೆಷರ್ ಮ್ಯಾನೋಮೀಟರ್ ಎಲ್ಲ ಕನೆಕ್ಟ್ ಮಾಡಿದ್ರ ಸ್ಪೆಸಿಫಿಕೇಶನ್ ಗೊತ್ತಿರೋದ್ರಿಂದ ನಾನು ಈ ಪೈಪ್ ಒಳಗಡೆ ಎಷ್ಟು ಡಿಸ್ಚಾರ್ಜ್ ಹೋಗುತ್ತೆ ಅನ್ನೋದನ್ನ ಕಂಡುಹಿಡ್ಕೋಬಹುದು. ಇದು ಅದರದ್ದು ಅಪ್ಲಿಕೇಶನ್. ಇಟ್ ಹ್ಯಾಸ್ ಮಚ್ ಸ್ಮಾಲರ್ ಹೆಡ್ ಲಾಸ್. ಓಕೆ, ಇವ್ರು ಬೇರೆ ರೀತಿ ಕೇಳಕತ್ತಾರ. ಇದ್ರ ಹೆಡ್ ಲಾಸ್ ಎಷ್ಟಿರ್ತದ? ಕಡಿಮೆ ಇರ್ತದ. ನಮಗ ಈ ಡಿಸ್ಚಾರ್ಜ್ ಕಂಡುಹಿಡಲಿಕ್ಕೆ 2 ಇನ್ಸ್ಟ್ರೂಮೆಂಟ್ ಅದಾವ. ಒಂದು ವೆಂಚುರಿಮೀಟರ್, ಇದು ಇನ್ನೊಂದು ಏನಂತಂದ್ರೆ ಓರಿಫೈಸ್ ಮೀಟರ್. ಓರಿಫೈಸ್ ಮೀಟರ್ ಏನಂತಂದ್ರೆ ಹಿಂಗೊಂದು ಪೈಪ್ ಇರ್ತದ. ಪೈಪಿಗೆ ಒಂದು CD ಟೈಪ್ ಇರ್ತದ. CD ಅಂದ್ರೆ ಗೊತ್ತಿಲ್ಲ, CD ಡಿಸ್ಕ್ ಹಿಂಗಿರ್ತ. ಇಲ್ಲೊಂದು ಹೋಲ್ ಇರ್ತೈತಿ, ಇಲ್ಲೆಲ್ಲ ಇರಂಗಿಲ್ಲ, ಇದಷ್ಟ ಹೋಲ್ ಇರ್ತೈತಿ. ಇದನ್ನ ತಗೊಂಡೋಗಿ ನಾ ಏನ್ ಮಾಡ್ತೀನಿ, ಹಿಂಗ್ ಕನೆಕ್ಟ್ ಮಾಡ್ತೀನಿ. ಅವಾಗ ನೀರ್ ಏನಾಗ್ತದ, ಆ CD ಒಳಗಡೆ, ಆ CD ಅಥವಾ ಇದ್ರೊಳಗಡೆ ನೀರ್ ಹಿಂಗ್ ಬಂದು ಹಿಂಗೋಗಿ ಹಿಂಗ ಹೊರಗೆ ಹೋಗ್ತೈತಿ. ಹಿಂಗ್ ಬಂದು ಹಿಂಗ ಹೊರಗೆ ಹೋಗ್ತೈತಿ. ಈ ಸೈಂಟಿಸ್ಟ್ ಏನ್ ಮಾಡ್ಯಾನಲ್ಲ, ಓರಿಫೈಸ್ ಕಂಡಿಡಿದ ಸೈಂಟಿಸ್ಟ್ ಏನ್ ಮಾಡ್ಯಾನಂದ್ರ ಅವೇನಂತ, ನೋಡ್ರಿ ಇದು ನೀರು ಹೋಗೋದ್ರದ್ದು ಪ್ರೊಫೈಲ್ ಏನೈತಲ್ಲ, ಆ ಪ್ರೊಫೈಲ್ ವೆಂಚುರಿಮೀಟರ್ ಕಣ್ಣಂಗ್ ಕಾಣ್ತದ. ನೀವು ಇಷ್ಟ್ಯಾಕ ಪೈಪ್ ಕಟ್ ಮಾಡ್ಬೇಕು, ಓರಿಫೈಸ್ ಅಂತೇಳಿ ಒಂದು ಸಣ್ಣ ಡಿಸ್ಕ್ ತಗೊಂಡು ಇನ್ಸರ್ಟ್ ಮಾಡ್ಬಿಡ್ರಿ, ಸಿಕ್ಬಿಡ್ತದ ಅಂತ ಓರಿಫೈಸ್ ನಾವು ಹೇಳ್ತಾನೆ. ಬಟ್ ಓರಿಫೈಸ್ ನಾವು ಯೂಸ್ ಮಾಡ್ತಾನಲ್ಲ, ಅವನಲ್ಲಿ ಸ್ವಲ್ಪ ಲಾಸಸ್ ಜಾಸ್ತಿ ಆಗೋ ಚಾನ್ಸಸ್ ಇರ್ತದೆ ಕಂಪೇರ್ ಟು ವೆಂಚುರಿಮೀಟರ್. ಅದ್ರ ಸಲ ವೆಂಚುರಿಮೀಟರ್ ಲಾಸ್ ಕಡಿಮೆ ಅದ ಅಂತೇಳಿ ನಾವು ಅದನ್ನ ಯೂಸ್ ಮಾಡ್ತೀವಿ. ಇಟ್ ಹ್ಯಾಸ್ ಮಚ್ ಸ್ಮಾಲರ್ ಹೆಡ್ ಲಾಸ್. ಕರೆಕ್ಟ್ ಆನ್ಸರ್. ಇಟ್ಸ್ ಕೋಎಫಿಷಿಯಂಟ್ ಆಫ್ ಡಿಸ್ಚಾರ್ಜ್ ಇಸ್ ಮೋರ್ ದ್ಯಾನ್ ಆನ್ ಓರಿಫೈಸ್ ಮೀಟರ್. ಕೋಎಫಿಷಿಯಂಟ್ ಆಫ್ ಡಿಸ್ಚಾರ್ಜ್ ಅಂತ ಬರ್ತದ CD, ಅದು ಮೋರ್ ದ್ಯಾನ್ ಓರಿಫೈಸ್ ಮೀಟರ್ ಅದ. ಇದು ಕರೆಕ್ಟ್ ಅದ. ನೆಕ್ಸ್ಟ್, ಇಟ್ಸ್ ಅಕ್ಯುರೇಸಿ ಈಸ್ ಕ್ವೈಟ್ ಗುಡ್. ಅದು ಕರೆಕ್ಟ್ ಅದ. ಆಲ್ ದಿ ಅಬೋ, ದೇರ್ಫೋರ್ ಇದು ಆಲ್ ದಿ ಅಬೋ ಆಗಿ ಮಾರ್ಪಡ್ತದೆ. ಕೋಎಫಿಷಿಯಂಟ್ ಆಫ್ ಡಿಸ್ಚಾರ್ಜ್ ಜಾಸ್ತಿ ಇತ್ತಂದ್ರ ವ್ಯಾಲ್ಯೂಗೆ ಮತ್ತು ಅದರಿಂದ ಬರ್ತಕ್ಕಂಥ ಆನ್ಸರ್ಗೆ ಚಲೋ ಅಲ್ಲ, ಬಟ್ ಆ ಇನ್ಸ್ಟ್ರೂಮೆಂಟ್ ಪ್ರಾಪರ್ ಆಗಿ ವರ್ಕ್ ಮಾಡ್ತಾ ಅಂತ ಅನ್ಸುತ್ತೆ. ಅರ್ಥ? ಕೋಎಫಿಷಿಯಂಟ್ ಆಫ್ ಡಿಸ್ಚಾರ್ಜ್ ಏನ್ ಹೇಳ್ಕೊಡ್ತದೆ? ಫಾರ್ ಎಕ್ಸಾಂಪಲ್ CD = 0.9 ಅಂತ ಹೇಳ್ಕೊಡ್ರಿ. 0.98 ಬಂದಿತ್ತಂದ್ರ ನಿಮ್ಮ ಈ ವೆಂಚುರಿಮೀಟರ್ 2% ಎರರ್ ಕೊಡೋ ಚಾನ್ಸಸ್ ಐತಂತ ಪ್ರಾಕ್ಟಿಕಲ್ ಡಿಸ್ಚಾರ್ಜ್ಗೆ. ಅದು ಅಕಸ್ಮಾತ್ ಆಗಿ 0.99 ಆಯ್ತು, 0.99 ಬಂತಂದ್ರ 1% ಎರರ್ ಕೊಡ್ತದ ಅಂತ ಅರ್ಥ. ಇವ್ರೇನ್ ಹೇಳಿದ್ರೆ ಕೋಎಫಿಷಿಯಂಟ್ ಆಫ್ ಡಿಸ್ಚಾರ್ಜ್ ಇಸ್ ಮೋರ್ ದ್ಯಾನ್ ದ ಓರಿಫೈಸ್ ಮೀಟರ್. ಚಲೋ ಅಲ್ಲ? ಹೌದಾ? ಅಕಸ್ಮಾತ್ ಓರಿಫೈಸ್ ಮೀಟರ್ಗೆ 0.8 ಇತ್ತಂದ್ರ 20% ಎರರ್ ಕೊಡೋ ಚಾನ್ಸಸ್ ಐತಂತ. ದಟ್ಸ್ ವೈ ಕೋಎಫಿಷಿಯಂಟ್ ಆಫ್ ಡಿಸ್ಚಾರ್ಜ್ ಜಾಸ್ತಿ ಇದ್ದಷ್ಟು ಚಲೋ. ಅರ್ಥ ಆಯ್ತಾ? ಓಕೆನಾ? ನೆಕ್ಸ್ಟ್ ಓಕೆ, 2.7 ನೋಡ್ರಿ. 2.7 ಒಳಗೆ ಬರ್ನೌಲಿಸ್ ಇಕ್ವೇಶನ್ ರೆಪ್ರೆಸೆಂಟ್ಸ್ ಟೋಟಲ್ ಎನರ್ಜಿ ಪರ್ ಯೂನಿಟ್ ಆಫ್ ಸರ್ಟೈನ್ ಕ್ವಾಂಟಿಟಿ, ದಟ್ ಕ್ವಾಂಟಿಟಿ ಈಸ್ ಅಂತ. ಫಸ್ಟ್ ಆಪ್ಷನ್ ನೋಡೋದಕ್ಕಿಂತ ಮುಂಚೆ ನಾವು ಸೈನ್ಸ್ ನೋಡೋಣ. ಏನು ನಿಮ್ಗೆ ಗೊತ್ತದ? ಏನು ಟೋಟಲ್ ಎನರ್ಜಿ ಫಾರ್ಮುಲಾ ಏನೈತಪ್ಪ? P/ρg ಪ್ಲಸ್ V²/2g ಪ್ಲಸ್ Z ಅದ. ಈಗ P/ρg ಯೂನಿಟ್ ಏನೈತಿ? ಮೀಟರ್ ಅದ. V²/2g ಯೂನಿಟ್ ಏನೈತಿ? ಮೀಟರ್ ಅದ. Z ಕೂಡ ಮೀಟರ್ ಅದ. ದೇರ್ಫೋರ್ ಟೋಟಲ್ ಎನರ್ಜಿ ನಿಮ್ಗೆ ಮೀಟರ್ ಒಳಗೆ ಬರಕತ್ತದ. ಇದು ನಿಮ್ಗೆಲ್ಲ ಗೊತ್ತಿದ್ದ ವಿಷಯ. ಬಟ್ ಎನರ್ಜಿ ಅಂತ ವರ್ಡ್ ಯೂಸ್ ಮಾಡಕತ್ತೀರಿ ಅಂದ್ರೆ ಅದು ನ್ಯೂಟನ್ ಮೀಟರ್ ಒಳಗೆ ಇರ್ಬೇಕಿತ್ತು. ಬಿಕಾಸ್ ಎನರ್ಜಿ ಇಸ್ ಅ ವರ್ಕ್ ಡನ್, ಕೆಪಾಸಿಟಿ ಟು ಡೂ ವರ್ಕ್ ಅಂದ್ರ ಫೋರ್ಸ್ ಇಂಟು ಡಿಸ್ಟೆನ್ಸ್ ಬರ್ತೈತಿ. ಫೋರ್ಸ್ ಇಂಟು ಡಿಸ್ಟೆನ್ಸ್, ಹಂಗಾರೆ ಅದು ನ್ಯೂಟನ್ ಮೀಟರ್ ಎನರ್ಜಿದು ಯೂನಿಟ್. ಬಟ್ ಇಲ್ಲಿ ನ್ಯೂಟನ್ ಮೀಟರ್ ಬರೆಯವಲ್ರಿ. ನೀವು ಏನಂತೀರಿ? ಪ್ರೆಷರ್ ಎನರ್ಜಿ ಅಂತ ಕರಿತೀರಿ. ಬಾಯಿಲೆ ಕರೆಯೋದು ಪ್ರೆಷರ್ ಎನರ್ಜಿ, ಬಟ್ ಅದನ್ನ ಬರೆಯಕತ್ತೀರಿ ಮೀಟರ್, ಹಂಗ ತಪ್ಪಾಗುತ್ತೆ. ಅದಕ್ಕೆ ಪ್ರೆಷರ್ ಎನರ್ಜಿ ಪರ್ ಯೂನಿಟ್ ವೇಟ್ ಅನ್ಬೇಕು. ಏನನ್ಬೇಕು? ಪ್ರೆಷರ್ ಎನರ್ಜಿ ಪರ್ ಯೂನಿಟ್ ವೇಟ್ ಅನ್ಬೇಕು. ಅವಾಗ ಪ್ರೆಷರ್ ಎನರ್ಜಿ ಯೂನಿಟ್ ನ್ಯೂಟನ್ ಮೀಟರ್ ಆಗ್ತದ. ಈ ಪರ್ ಯೂನಿಟ್ ವೇಟ್ ಅಂದಿದ್ದಕ್ಕೆ ಡಿವೈಡೆಡ್ ಬೈ N ಇರ್ತದ. N ಕ್ಯಾನ್ಸಲ್ ಆಗ್ತದೆ. ಅವಾಗ ಪ್ರೆಷರ್ ಎನರ್ಜಿ ನಿಮ್ಗೆ ಮೀಟರ್ ಒಳಗೆ ಬರ್ತದೆ. ಹಂಗ V²/2g ಏನಂತ ಕರಿತೀರಿ? V²/2g ನ ಕೈನೆಟಿಕ್ ಎನರ್ಜಿ ಅಂತೀವಿ. ಕೈನೆಟಿಕ್ ಎನರ್ಜಿ ಪರ್ ಯೂನಿಟ್ ವೇಟ್ ಅನ್ಬೇಕು. ಹಂಗ Z ಏನಂತೀವಿ? ಪೊಟೆನ್ಶಿಯಲ್ ಎನರ್ಜಿ ಪರ್ ಯೂನಿಟ್ ವೇಟ್ ಅನ್ಬೇಕು.
ಅವಾಗ ನಿಮ್ಗೆ ಏನ್ ಸಿಗ್ತಾವಂದ್ರ ಕೈನೆಟಿಕ್ ಏನು ಪ್ರೆಷರ್ ಹೆಡ್, ಕೈನೆಟಿಕ್ ಹೆಡ್, ಪೊಟೆನ್ಶಿಯಲ್ ಹೆಡ್ ಅಂತ ಸಿಗ್ತಾವ. ಅವಾಗ ಏನಾಗ್ಬಿಡ್ತಾವು? ಹೆಡ್ ಆಗಿಬಿಡ್ತಾವ. ಡಾಟಮ್ ಹೆಡ್ ಅಂದ್ರೆ ಒಂದ, ಪೊಟೆನ್ಶಿಯಲ್ ಹೆಡ್ ಅಂದ್ರೆ ಒಂದ. ಅರ್ಥಾಯ್ತಾ? ಆದ್ರಿಂದ ಈಗ ನಿಮ್ಗ ಸೈನ್ಸ್ ಗೊತ್ತಾಯ್ತು. ಈಗ ಆಪ್ಷನ್ ನೋಡ್ರಿ, ಅದೇನಂತ ಟೋಟಲ್ ಎನರ್ಜಿ ಪರ್ ಯೂನಿಟ್ ಆಫ್ ಸರ್ಟನ್ ಕ್ವಾಂಟಿಟಿ ಅಂದ್ರೆ ಏನು? ಪರ್ ಯೂನಿಟ್ ವೇಟ್ ಆಯ್ತು. ದೇರ್ ಫೋರ್ ಡಿ ಇಸ್ ದ ಕರೆಕ್ಟ್ ಆನ್ಸರ್. ತಿಳಿತಾ? ಓಕೆ, ನೆಕ್ಸ್ಟ್ ಕ್ವಶನ್ ನೋಡ್ರಿ. ನೆಕ್ಸ್ಟ್ ಕ್ವಶನ್ ಏನ್ ಹೇಳಕತ್ತದ ಅಂದ್ರ ದ ಪಿಟಾಟ್ ಟ್ಯೂಬ್ ಈಸ್ ಯೂಸ್ ಟು ಮೆಜರ್. ಪಿಟಾಟ್ ಟ್ಯೂಬ್ ಮೂರು ಅಪ್ಲಿಕೇಶನ್ಸ್ ನೋಡ್ತೀವಿ ನಾವು. ಬರ್ನೌಲಿಸ್ ಇಕ್ವೇಶನ್ ಮೂರು ಅಪ್ಲಿಕೇಶನ್ಸ್. ಒಂದು ವೆಂಚುರಿಮೀಟರ್, ಇನ್ನೊಂದು ಓರಿಫೈಸ್ ಮೀಟರ್, ಇನ್ನೊಂದು ಪಿಟಾಟ್ ಟ್ಯೂಬ್. ಇವು ಮೂರು ಅಪ್ಲಿಕೇಶನ್ಸ್ ನೋಡ್ತೀವಿ. ವೆಂಚುರಿಮೀಟರ್, ಓರಿಫೈಸ್ ಮೀಟರ್ ಎರಡು ಡಿಸ್ಚಾರ್ಜ್ ಮೆಜರ್ ಮಾಡ್ಲಿಕ್ಕೆ. ಪಿಟಾಟ್ ಟ್ಯೂಬ್ ಏನೈತಲ್ಲ ಅದು ವೆಲಾಸಿಟಿ ಮೆಜರ್ ಮಾಡ್ಲಿಕ್ಕೆ. ಪಿಟಾಟ್ ಟ್ಯೂಬ್ ಇಂದ ಬಂದಿರತಕ್ಕಂಥ ವೆಲಾಸಿಟಿ ಇಸ್ ಈಕ್ವಲ್ ಟು √2gh ಇರ್ತದ, ನೆನ್ಪಿಟ್ಕೊಳ್ರಿ. ದೇರ್ ಫೋರ್ ಪಿಟಾಟ್ ಟ್ಯೂಬ್ ಈಸ್ ಯೂಸ್ ಟು ಮೆಜರ್ velocity at a stagnation point. Stagnation pressure ಅಲ್ಲ, static pressure ಅಲ್ಲ, dynamic pressure ಅಲ್ಲ. ಅರ್ಥಾಯ್ತಾ? ಓಕೆ, ನೆಕ್ಸ್ಟ್ ಬರೋಣ. 2.9 to measure static pressure in a pipe one uses pressure gauge connected to ಅಂತ ಬರ್ದಾರ. ಓಕೆ, ಟು ಮೆಜರ್ ಸ್ಟ್ಯಾಟಿಕ್ ಪ್ರೆಷರ್ ಅಂತ ಇನ್ ಅ ಪೈಪ್ ನಲ್ಲಿ ಇರ್ತಕ್ಕಂಥ ಸ್ಟ್ಯಾಟಿಕ್ ಪ್ರೆಷರ್ ಬೇಕಿತ್ತಂದ್ರೆ ನೀವು ಏನನ್ನ ಕನೆಕ್ಟ್ ಮಾಡ್ತೀರಿ ಅಂತ ಕೊಟ್ಟರು ಅವರು. ವೆಂಚುರಿಮೀಟರ್ ಮೂವಿಂಗ್ ಫ್ಲೂಯಿಡ್ ಐತಿ. ವೆಂಚುರಿಮೀಟರ್ ಮೂವಿಂಗ್ ಫ್ಲೂಯಿಡ್ ಐತಿ, ಆದ್ರಿಂದ ಇದನ್ನು ಕೂಡ ಮೂವಿಂಗ್ ಫ್ಲೂಯಿಡ್ ಐತಿ. ಆಮೇಲೆ ಟು ಮೆಜರ್ ದ ಸ್ಟ್ಯಾಟಿಕ್ ಪ್ರೆಷರ್ ಅಂದನ ವೆಂಚುರಿಮೀಟರ್ ಡಿಸ್ಚಾರ್ಜ್ ಕೊಡ್ತೈತಿ, ಓರಿಫೈಸ್ ಮೀಟರ್ ಡಿಸ್ಚಾರ್ಜ್ ಕೊಡ್ತೈತಿ. ಟು ಮೆಜರ್ ದ ಸ್ಟ್ಯಾಟಿಕ್ ಪ್ರೆಷರ್ ಅಂದನ ಪಿಟಾಟ್ ಟ್ಯೂಬ್ ವೆಲಾಸಿಟಿ ಕೊಡಕತ್ತೈತಿ. ನಿಮ್ಗ ಪಿಕ್ಟೋಮೀಟರ್ ಟ್ಯಾಪಿಂಗ್ ಗೊತ್ತಿಲ್ಲ ಅದು ಏನಂತೇಳಿ, ಬಟ್ ಪಾರ ಆದ್ವಲ್ಲ, ಇದು ಗೊತ್ತೈತಿ, ಇದು ಗೊತ್ತೈತಿ, ಇದು ಗೊತ್ತೈತಿ. ಹಂಗಾರೆ ಡಿ ಆಪ್ಷನ್ ಅನ್ನ ಹಾಕಿ ಬಂದ್ಬಿಡೋಣ. ಈಗ ನೋಟ್ ಮಾಡೋದು ಇಟ್ಕೊಳ್ಳೋಣ. ಪಿಕ್ಟೋಮೀಟರ್ ಟ್ಯಾಪಿಂಗ್ ಅನ್ನ ನಾವು ಸ್ಟ್ಯಾಟಿಕ್ ಪ್ರೆಷರ್ ನ ಮೆಜರ್ ಮಾಡಕ್ ಯೂಸ್ ಮಾಡ್ತೀವಿ. ರೈಟಾ? ಬರ್ನೌಲಿಸ್ ಥಿಯರಮ್ ಡೀಲ್ಸ್ ವಿತ್ ದ ಲಾ ಆಫ್ ಕನ್ಸರ್ವೇಷನ್ ಆಫ್ ಮಾಸ್. ಲಾ ಆಫ್ ಕನ್ಸರ್ವೇಷನ್ ಆಫ್ ತಡಿ ಮಾಸ್ ಅಲ್ಲ, ಇದು ಎನರ್ಜಿ. ಲಾ ಆಫ್ ಕನ್ಸರ್ವೇಷನ್ ಆಫ್ ಎನರ್ಜಿ. ಟೋಟಲ್ ಎನರ್ಜಿ ಇಸ್ ಕಾನ್ಸ್ಟೆಂಟ್. ಎನರ್ಜಿ ನೈದರ್ ಬಿ ಕ್ರಿಯೇಟೆಡ್ ನಾಟ್ ಬಿ ಡಿಸ್ಟ್ರಾಯ್ಡ್. ಅದು ಟೋಟಲ್ ಎನರ್ಜಿ ಕಾನ್ಸ್ಟೆಂಟ್ ಅದ ಅಂತೇಳಿ ಹೇಳ್ತೀವಿ. ರೈಟಾ? ಓಕೆ, ಇನ್ನೊಂದು ಬರ್ತದೆ ನೋಡಿ ಇಕ್ವೇಶನ್. Q1 = Q2 ಅಂದ್ರೆ A1 V1 = A2 V2 ಫಾರ್ಮುಲಾ ಐತಲ್ಲ, ಇದಕ್ಕೆ ಏನು ಡಿಸ್ಚಾರ್ಜ್, ಕಂಟಿನ್ಯೂಟಿ ಇನ್ ಡಿಸ್ಚಾರ್ಜ್. ಇದು ಕನ್ಸರ್ವೇಷನ್ ಆಫ್ ಮಾಸ್. ಈಗ ನಾವು ಬರೋಲ್ಲಿ ಕೇಳಿದ್ರಿಂದ ಕನ್ಸರ್ವೇಷನ್ ಆಫ್ ಎನರ್ಜಿ ನೆನ್ಪಿಟ್ಕೊಡ್ರಿ. ಥ್ಯಾಂಕ್ ಯು ವೆರಿ ಮಚ್. ಈ ವಿಡಿಯೋದಲ್ಲಿ 5 ಕ್ವಶನ್ಸ್ ನೋಡಿವಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ 5 ಕ್ವಶನ್ಸ್ ನೋಡೋಣ.